ಯಾಕೆ ಬ್ರೋ ಡಲ್ ಆಗಿದ್ಯಾ? ಡಲ್ ಅಲ್ಲ ಬ್ರೋ, ಒಂಥರ ಕನ್ಫ್ಯೂಷನ್ ಅಲ್ಲಿ ಇದೀನಿ. ಏನಂತ ದೊಡ್ಡ ಕನ್ಫ್ಯೂಷನ್? ನನ್ಗೆ ಬೇರೆ ಕಂಪನಿಯಿಂದ ಆಫರ್ ಬಂದಿದ್ಯೋ 30% ಹೈಕು, ಹೋಗ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದೀನಿ. ಅದ್ರಲ್ಲಿ ಏನೋ ಕನ್ಫ್ಯೂಷನ್, ಒಳ್ಳೆ ಆಫರ್ ಸಿಕ್ಕಿದೆ, ಹೋಗು. ಇವಾಗಿರೋ ಕಂಪ್ನಿಯಲ್ಲೂ ಅದನ್ನ ಮ್ಯಾಚ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೋ. ಅದು ಒಂಥರ ಒಳ್ಳೇದೆ, ಹೋಗ್ಬೇಡ ಬಿಡು. ಇಲ್ಲಿರೋ ಕಂಪ್ನಿಯಲ್ಲಿ ಮ್ಯಾನೇಜರ್ ದೊಡ್ಡ ಸೈಕೋ, ನನ್ ಮಗ ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತಾನೆ. ಸೈಕೋಗಳ ಹತ್ರನ ಬದುಕಕ್ಕೆ ಆಗಲ್ಲ, ಹೊಸ ಕಂಪ್ನಿಗೆ ಸೇರ್ಕೊಬಿಡು. ಅಕಸ್ಮಾತ್ ಆ ಹೊಸ ಕಂಪ್ನಿಯಲ್ಲೂ ಮ್ಯಾನೇಜರ್ ಸೈಕೋ ಆಗಿದ್ರೆ, ಅವನು ಪ್ರೆಷರ್ ಹಾಕಿದ್ರೆ ರಿಸ್ಕಿ. ಇಲ್ಲೇ ಕಂಟಿನ್ಯೂ ಮಾಡು. ಬಟ್ ಆಫೀಸಲ್ಲಿ ಒಳ್ಳೊಳ್ಳೆ ಬೇಬ್ಸ್ ಇದಾರ್ ಮಗ. ವಾ, ಹೌದಾ? ಹಂಗಿದ್ರೆ ಹೊಸ ಆಫೀಸಿಗೆ ಹೋಗು. ಈ ಆಫೀಸಲ್ಲೂ ಒಳ್ಳೊಳ್ಳೆ ಬೇಬ್ಸ್ ಇದಾರ್ ಮಗ. ಅವ್ರ ಜೊತೆ ಆಲ್ರೆಡಿ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಲೆವೆಲ್ ಹೋಗೋ ತರ ಇದೆ. ಹೊಸ ಆಫೀಸಿಗೆ ಹೋಗಿ ಮತ್ತೆ ಪಟಾಯಿಸೋದು ಕಷ್ಟನೇ, ಹಳೆ ಆಫೀಸಲ್ಲೇ ಇರು. ಫ್ರೆಶ್ ಆಗಿ ಪಟಾಯಿಸೋದ್ರಲ್ಲಿ ಇರೋ ಥ್ರಿಲ್ಲು ಪಟಾಯಿಸೋದ್ಮೇಲೆ ಇರಲ್ಲ ಕಣೋ. ನಿಜ ನಿಜ, ಹೊಸ ಕಂಪ್ನಿಗೆ ಹೋಗ್ಬಿಡು. ಬಟ್ ಹೊಸ ಆಫೀಸ್ ತುಂಬಾ ದೂರ ಅಲ್ಲ, ವೈಟ್ ಫೀಲ್ಡ್ ಅಲ್ಲಿ ಇರೋದು. ಆರ್ ನಗರದಿಂದ ವೈಟ್ ಫೀಲ್ಡ್ ಸಿಕ್ಕಾಪಟ್ಟೆ ದೂರ. ಹಳೆ ಆಫೀಸಲ್ಲೇ ಕಂಟಿನ್ಯೂ ಮಾಡು. ಈಗಿರೋ ಆಫೀಸು ವೈಟ್ ಫೀಲ್ಡ್ ಅಲ್ಲೇ ಕಣೋ ಇರೋದು. ಏಯ್, ವಾರಕ್ಕೆ ಒಂದ್ಸಲ ಆಫೀಸ್ಗೆ ಹೋದ್ರೆ ಸಾಕು ಮಗ, ಮಿಕ್ಕಿ ಟೈಮ್ ಎಲ್ಲ ವರ್ಕ್ ಫ್ರಮ್ ಹೋಮ್. ಯಾವುದು ಇವಾಗಿರೋ ಆಫೀಸಾ ಹೊಸ ಆಫೀಸಾ? ಎರಡ್ ಕಡೆನೂ. ನೀನು ನಿಮ್ಮ ಮನೆಯಲ್ಲಿ 3ನೇ ಮಗ ತಾನೆ? ಹ್ಞೂ ಮಗ, ನಾನೇ ಮೂರನೇವನು. ನಿಮ್ಮ ಅಪ್ಪ ಅಮ್ಮಂಗೆ 3ನೇ ಮಗ ಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಹುಟ್ಟಿದ್ಯಾ ಕಣ ನೀನು. ಎಲ್ಲ ಬಿಡ, ಇವಾಗ ನಾನು ಏನ್ ಮಾಡ್ಲಿ ಹೇಳ. ಒಂದ್ ಕೆಲಸ ಮಾಡು, 3 ಸರಿ ಬಂದ್ಬಿಟ್ಟು ಏನ್ ಸ್ವಲ್ಪ ಇಕ್ಕಿಸ್ಕೊಳ್ಳಿ.